ಬೇರೆ ಯಾವುದೇ ಸಂದರ್ಭಗಳಲ್ಲಿ ನಾವು ದಾನ ರೂಪದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಯನ್ನು ಮಾಡಿದ್ದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ನಾನು ಇವತ್ತು ಸರ್ಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಅಲ್ಲ ಕರಾವಳಿ ಬಗ್ಗೆ ಇಷ್ಟು ಆಯ್ತಪ್ಪ ಕೇಳ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಹಿಂಗ್ ಮಾತಾಡ್ಕೊಂಡು ನಿಂತ್ರೆ ಎಮರ್ಜೆನ್ಸಿ ವಿಷಯ ಇರ್ತದೆ ನೀವು ಕೂತ್ಕೋ ಈಗ ಅಲ್ಲ ಒಂದ್ ನಿಮಿಷ ನಾವು ನೋಡ್ತೇವೆ ಆಗಳಿಂದ ಅವ್ರು 10 ನಿಮಿಷ ಆತ್ ಮಾತಾಡಕತ್ತು ಬೆಲ್ಲದವ್ರು ಟ್ರಾವೆಲ್ಸ್ ಮಾಡಿ ಕೂತ್ಕೊಳ್ಳಿ ಈಗ ಅಲ್ಲಿ ನೀವು ಆಯ್ತು ಎದ್ದೋದ್ರೆ ಮಾಡ್ತೀರಿ ಅವ್ರಿಗೆ ಹೇಳ್ರಿ ಎದ್ದೋದ್ರೆ ಏನ್ ಮಾಡ್ತೀರಿ ಅಲ್ಲ ಅವ್ರಿಗೆ ಮತ್ತೆ ಕೂತ್ಕೊಳ್ಳಿ ನೀವು ಅಲ್ಲಿ ಒಳಗೆ ಹೋಗಿ ಮಾತಾಡಿದ್ರೆ ಏನ್ ಮಾಡ್ತೀರಿ ನೀವು ಅಂದ್ರೆ ಏನದ ಅಲ್ಲ ಕೂತ್ಕೊಳ್ಳಿ ಈಗ ಅಂದ್ರೆ ಈಗ ಆಯ್ತು ಏನ್ ಕಿಮ್ಮತ್ತಿಲ್ಲ ಮಾತಾಡ್ಲಿ ಈಗ ಅಲ್ಲ ಅವ್ರಿಗೆ ಮಂತ್ರಿಗಳಿಗೆ ಆಯ್ತಪ್ಪ ಇದು ಯಾವುದೇ ಮುಖ್ಯಮಂತ್ರಿ ಕೂಡ ಕೆಲ ಎಮರ್ಜೆನ್ಸಿ ಕೆಲಸ ಇರ್ತಾವೆ ಕೂತ್ಕೊಳ್ಳಿ ಈಗ ಅಲ್ಲಿ ಆಯ್ತು ಕೂತ್ಕೊಳ್ಳಿ ಸುಮ್ಮನೆ ಮಾತಾಡ್ಬೇಕು ಅರ್ಥ ಮಾಡಿಕೊಳ್ಳಿ ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ, ನಾವು ನಮ್ಮ ಜಿಲ್ಲೆಯ ಜನ ಅಪೇಕ್ಷೆ ಪಡ್ತಾ ಇರುವಂತ 7-8 ಬೇಡಿಕೆಗಳು ನಾನು ಅದನ್ನ ನಿಮ್ಮ ಮುಂದೆ ಒಂದು 10 ನಿಮಿಷದಲ್ಲಿ ಇಟ್ಟು ನಂತರ ಒಂದು 2-3 ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೀತೇನೆ ಅಷ್ಟೇ. ನಮಗೆ ಬಹಳ ಆಶ್ಚರ್ಯ ಮತ್ತು ಇವತ್ತು ನನಗೆ ನೀವು ಅಧ್ಯಕ್ಷ ಆಗಿದ್ದ ಪುಣ್ಯ. ಯಾಕೆ ಅಂತ ಕೇಳಿದ್ರೆ ಬೆಳಗಾವಿಗೆ ಹೋದ್ರೆ ಅಲ್ಲಿ ಉತ್ತರ ಕರ್ನಾಟಕದ ಚರ್ಚೆಗಳು, ಬೆಂಗಳೂರಿಗೆ ಬಂದ್ರೆ ಗ್ರೇಟರ್ ಬೆಂಗಳೂರಿನ ಬಗ್ಗೆ ಚರ್ಚೆಗಳು, ಕರಾವಳಿಯ ಬಗ್ಗೆ ಯಾವತ್ತೂ ಕೂಡ ಚರ್ಚೆಗಳೇ ನಡೀಲಿಲ್ಲ. ಇವತ್ತು ಮೊದಲನೇ ಬಾರಿಗೆ ಕರಾವಳಿಯ ಚರ್ಚೆಗಳು ನಡೀತಾ ಇದೆ. ಉತ್ತರ ಕರ್ನಾಟಕ ನಾವು ಯಾವ ಚರ್ಚೆಯನ್ನು ವಿರೋಧ ಮಾಡಲಿಲ್ಲ, ನಾವು ಯಾವ ಚರ್ಚೆಯನ್ನು ಕೂಡ ವಿರೋಧ ಮಾಡಲಿಲ್ಲ, ನಿಮ್ಮ ಕಾಂಪಿಟೇಷನ್ ಮತ್ತೆ ನಾವು ಯಾವ ಚರ್ಚೆಯನ್ನು ಕೂಡ ವಿರೋಧ ಮಾಡಲಿಲ್ಲ. ಆದ್ರೆ ಕರಾವಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಕರಾವಳಿಯ ವಿಷಯಗಳ ಚರ್ಚೆಗಳು ನಡೀತಾ ಇದೆ ಎನ್ನುವಂಥದ್ದು ನಮಗೆ ಸಮಾಧಾನ ತಂದಿರುವಂಥದ್ದು. ನಾನು ಸರ್ಕಾರವನ್ನ ಇವತ್ತು ಆಗ್ರಹ ಮಾಡುವಂಥದ್ದು, ನಮ್ಮ ಕರಾವಳಿ ಜಿಲ್ಲೆಯನ್ನ 3 ರೀತಿಯಾಗಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿ ಪಡಿಸಬೇಕು ಅಂತ. ಮೊದಲನೇದು ಟೆಂಪಲ್ ಟೂರಿಸಂ ಅನ್ನಾಗಿ ಕರಾವಳಿಯನ್ನು ಅಭಿವೃದ್ಧಿ ಪಡಿಸಬೇಕು. ನಾಡಿನ ಎಲ್ಲ ಜನ ನಮ್ಮ ಕರಾವಳಿಗೆ ದೇವಸ್ಥಾನಕ್ಕೆ ಕೈ ಮುಗಿಲಿಕ್ಕೋಸ್ಕರ ಬರ್ತಾರೆ. 10 ದೇವಸ್ಥಾನಗಳು ಪ್ರಸಿದ್ಧಿಯನ್ನು ಹೊಂದಿರುವಂತದ್ದು. ನಾನು ಎಲ್ಲ ದೇವಸ್ಥಾನಗಳಿಗೆ ವಿವರಗಳಿಗೆ ಹೋಗಲ್ಲ. ನಿನ್ನೆ ಸುಬ್ರಹ್ಮಣ್ಯಕ್ಕೆ ಬಂದಂತ ಚಿತ್ರನಟಿಯನ್ನು ಕೂಡ ನೀವು ನೋಡಿದಿರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಟೆಂಪಲ್ ಟೂರಿಸಂ ಅನ್ನ ಅದು ಸುಬ್ರಹ್ಮಣ್ಯದಿಂದ ಆರಂಭ ಮಾಡಿ ನೀವು ಉಡುಪಿ, ಕೊಲ್ಲೂರು, ಧರ್ಮಸ್ಥಳವನ್ನ ಮುಂದುವರಿಸಿಕೊಂಡು ಭಟ್ಕಳ, ಇಡಗುಂಜಿಯ ತನಕವೂ ಕೂಡ ಹೋಗಬೇಕಾದಂತ ಅವಕಾಶಗಳು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಟೆಂಪಲ್ ಟೂರಿಸಂ ಅನ್ನು ಅಭಿವೃದ್ಧಿ ಪಡಿಸಬೇಕು. ಆ ಟೆಂಪಲ್ ಟೂರಿಸಂಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಎರಡನೇದು ಇಕೋ ಟೂರಿಸಂ. ಕರಾವಳಿ ಅಂತಂದಾಗ ಕೇವಲ ಬೀಚ್ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರುವಂತ ಆಗುಂಬೆ ಘಾಟಿಯ ತನಕ, ಈ ಕಡೆ ಬೆಳ್ತಂಗಡಿಯ ತನಕ, ಆ ಕಡೆ ಸಿರ್ಸಿ ಘಾಟಿಯ ತನಕ, ಇವೆಲ್ಲವೂ ಕೂಡ ಕರಾವಳಿಯ ಪ್ರದೇಶಗಳು. ಒಂದು ಇಕೋ ಟೂರಿಸಂ ಅನ್ನ ಮಾಡಲಿಕ್ಕೆ ಬೇಕಾದಂತ ಒಳ್ಳೆಯ ಅವಕಾಶ, ಪರಿಸರ, ಹಸಿರು ಹೊದಿಕೆಯ ಪ್ರದೇಶಗಳು ಇವೆಲ್ಲವೂ ಕೂಡ ಅಲ್ಲಿದೆ. ಇದನ್ನ ಗಮನಿಸಬೇಕು ಅಂತ. ಮೂರನೇದು 330 ಕಿಲೋಮೀಟರ್ ಇರುವಂತ ಬೀಚ್ ಟೂರಿಸಂ ಅನ್ನ ಸರ್ಕಾರ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು. ಮೊದಲನೇದು ಟೆಂಪಲ್ ಟೂರಿಸಂ, ಎರಡನೇದು ಇಕೋ ಟೂರಿಸಂ, ಮೂರನೇದು ಬೀಚ್ ಟೂರಿಸಂ. ಇದು ಮೂರನ್ನು ಕೂಡ ಸರ್ಕಾರ ಆದ್ಯತೆಯಾಗಿ ತೆಗೆದುಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಭೂಮಿಯ ಸ್ವರ್ಗ ಅನ್ನುವಷ್ಟರ ಮಟ್ಟಿಗೆ ಕರಾವಳಿಯನ್ನ ಬೆಳೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮವನ್ನ ಈ ಮೂರನ್ನ ಗಮನದಲ್ಲಿ ಇಟ್ಟುಕೊಂಡು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಎರಡನೇದು, ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದ ಬಂದರುಗಳ ಅಭಿವೃದ್ಧಿಗಳು ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಮಗೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ. ಮಂಗಳೂರಿನಲ್ಲಿರುವಂತಹ ಮಂಗಳೂರು ಬಂದರು NMPTK ಅಂತ ನಾವು ಕರಿತೀವಿ. ಅದು ಬಿಟ್ರೆ ಮಲ್ಪೆನಲ್ಲಿರುವಂತಹ ಒಂದು ಸ್ವಲ್ಪ ಅವಕಾಶ, ನಂತರ ಬೇಲೆಕೇರಿನಲ್ಲಿರುವಂತಹ ಅವಕಾಶ, ಇದು ಇಷ್ಟು ಬಿಟ್ರೆ ಈ 330 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬಂದರುಗಳಿಗೆ ಹೆಚ್ಚು ಅವಕಾಶಗಳನ್ನ ನಾವು ಈ ಕಾಲಘಟ್ಟದಲ್ಲಿ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಬಂದರುಗಳ ಅಭಿವೃದ್ಧಿಗಳು ದೊಡ್ಡ ಪ್ರಮಾಣದಲ್ಲಾದ್ರೆ ನೂರಾರು ಕೋಟಿ ರೂಪಾಯಿಯ ವ್ಯಾಪಾರ ವಹಿವಾಟದ ಚಟುವಟಿಕೆಗಳು ನಡೆದು ನಮ್ಮೂರಿನಲ್ಲಿ ಅದರ ಉಪಯುಕ್ತವಾದಂತಹ ಚಟುವಟಿಕೆಗಳು, ಉದ್ಯೋಗದ ಅವಕಾಶಗಳು, ಇನ್ವೆಸ್ಟ್ಮೆಂಟಿನ ಅವಕಾಶಗಳು ಇವೆಲ್ಲವೂ ಕೂಡ ಒದಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೋರ್ಟ್ ಡೆವಲಪ್ಮೆಂಟಿನ ದೃಷ್ಟಿಯಿಂದ ಸರ್ಕಾರ ಗಮನಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಮೂರನೇದು, ನಾವು ಕರಾವಳಿಯ ಜನ ಬಹಳ ವಿಶಾಲ ಮನಸ್ಸಿನಿಂದ ಇರುವಂತವ್ರು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು 1 ನಿಮಿಷದಲ್ಲಿ ಗಮನ ಸೆಳೀತಾನೆ. ನಾವು ನೇತ್ರಾವತಿ ತಿರುವು ಅಂತ ಬಂದಾಗ, ಎತ್ತಿನ ಹೊಳೆ ಎನ್ನುವಂತ ವಿಷಯಗಳು ಬಂದಾಗ ನಾವು ಕುಡಿಯುವ ನೀರಿನ ಯೋಜನೆ ಎನ್ನುವ ಕಾರಣಕ್ಕೋಸ್ಕರ ನಾವು ಎಲ್ಲೂ ಕೂಡ ವಿರೋಧ ಮಾಡಲೇ ಇಲ್ಲ. ನಾವು ಕುಡಿಯುವ ನೀರು ಕೋಲಾರಕ್ಕೆ ಹೋಗ್ತಾರೆ, ತುಮಕೂರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಂದ ವಿರೋಧ ಮಾಡಲೇ ಇಲ್ಲ. ಅವಾಗ ಸರ್ಕಾರ ಏನ್ ಹೇಳಿತ್ತು ನಮಗೆ ಅಂತ ಕೇಳಿದ್ರೆ, ಎತ್ತಿನ ಹೊಳೆ ನೀರಾವರಿ ಯೋಜನೆಯನ್ನು ಮಾಡಬೇಕಾದ್ರೆ ನಮ್ಮ 2-3 ಜಿಲ್ಲೆಗಳಿಗೆ ಪಶ್ಚಿಮ ವಾಹಿನಿಯನ್ನು ಕೊಡ್ತೇವೆ, ಕಿಂಡಿ ಅಣೆಕಟ್ಟೆಗಳನ್ನು ಕೊಡ್ತೇವೆ, ನಮ್ಮ 3 ಜಿಲ್ಲೆಗಳಲ್ಲಿ ಹರಿಯುವಂತಹ ಸಣ್ಣ ಪುಟ್ಟ ನದಿಗಳಿಗೆ ನದಿ ಜೋಡಣೆಯನ್ನು ಮಾಡ್ತೇವೆ ಅಂತೇಳಿ ಅವತ್ತಿನ ಸರ್ಕಾರದಲ್ಲಿ ಪ್ರತಿ ವರ್ಷ 500 ಕೋಟಿ ರೂಪಾಯಿಯನ್ನ ಪಶ್ಚಿಮ ವಾಹಿನಿಗೋಸ್ಕರ ಸರ್ಕಾರ ಇಡ್ತಾ ಇತ್ತು.
ಈ ಸರ್ಕಾರದಲ್ಲಿ 2 ವರ್ಷದಲ್ಲಿ ಪಶ್ಚಿಮ ವಾಹಿನಿಗೋಸ್ಕರ ಹಣ ಇಡ್ಲಿಲ್ಲ. ದಯಮಾಡಿ ಪಶ್ಚಿಮ ವಾಹಿನಿಗೋಸ್ಕರ ಹಣವನ್ನು ಇಡೋದ್ರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಕಿಂಡಿ ಅಣೆಕಟ್ಟೆಗಳು ನಿರ್ಮಾಣ ಮಾಡಿ ನಮಗೆ ಮಳೆ ನೀರನ್ನ ಸಂಗ್ರಹಿಸುವಂತ, ಆ ಸಂಗ್ರಹಿಸಿದಂತ ನೀರನ್ನ ಎಲ್ಲ ರೀತಿಯಾದಂತ ಉಪಯೋಗಕ್ಕೆ ಬಳಸಲಿಕ್ಕೆ ಬೇಕಾದಂತ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ನಾನು ಪಶ್ಚಿಮ ವಾಹಿನಿಗೆ ಹಣವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಓಕೆ. 4ನೇದು ಮಾನ್ಯ ಅಧ್ಯಕ್ಷರೇ, ನಮಗೆ ಎಷ್ಟು ಬಿಸಿಲಾಗುತ್ತೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ನಿಮಗೆ ಗೊತ್ತಿದೆ, ನಮಗೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ರಸ್ತೆಗಳು ಎಷ್ಟು ದೊಡ್ಡ ಹಾಳಾಗಿದೆ ಎನ್ನುವಂಥದ್ದು ಎಲ್ಲ ಸಭೆಗಳಲ್ಲೂ ಕೂಡ ಬರ್ತಾ ಇದೆ. ನಾನು ಸುಮ್ಮನೆ ಹೇಳ್ತೇನೆ, 2022ರಲ್ಲಿ 4672 ಮಿಲಿಮೀಟರ್ ಉಡುಪಿ ಜಿಲ್ಲೆನಲ್ಲಿ ಮಳೆ ಆಗಿತ್ತು. 23ರಲ್ಲಿ 3500 ಆಗಿತ್ತು. 24ರಲ್ಲಿ 5260 ಮಿಲಿಮೀಟರ್ ಉಡುಪಿ ಜಿಲ್ಲೆನಲ್ಲಿ ಮಳೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ 22ರಲ್ಲಿ 4383, 23ರಲ್ಲಿ 3824, 24ರಲ್ಲಿ 5880 ಮಿಲಿಮೀಟರ್ ಮಳೆ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಅಲ್ಲಿಯ ಭೌಗೋಳಿಕ ಪರಿಸರದ ಕಾರಣಕ್ಕೆ ಎಲ್ಲ ರಸ್ತೆಗಳು ಕೂಡ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಕೊಡಗುಗೆ ಹಿಂದೆ ಯಾವ ರೀತಿ ರಸ್ತೆಗೋಸ್ಕರ ಪ್ಯಾಕೇಜ್ಗಳನ್ನು ಸರ್ಕಾರ ಕೊಟ್ಟಿತ್ತು, ನಮಗೂ ಅಷ್ಟೇ ನಮ್ಮ 2-3 ಜಿಲ್ಲೆಗಳಿಗೆ ರಸ್ತೆಯ ನಿರ್ವಹಣೆಗೆ ಅಂತೇಳಿ ಪ್ರತಿ ಬಜೆಟ್ನಲ್ಲಿ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡೋದ್ರ ಮುಖಾಂತರ ನಮ್ಮ ರಸ್ತೆಗಳನ್ನ ಗಟ್ಟಿಗೊಳಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ನಾವು ಪ್ರತಿ ಬಾರಿ ಅಧಿವೇಶನದಲ್ಲಿ ಅಥವಾ ಮೀಟಿಂಗ್ಗಳಲ್ಲಿ